ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬೇಸಿಕ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಬೇಬಿ ಕುಚ್ಚು ಡಿಸೈನ್. ಇದು ಬೇಬಿ ಕುಚ್ಚಿನ ಒಂದು ವೆರೈಟಿ. ತುಂಬ ಸಿಂಪಲ್ ಸಾರಿಗಳಿಗೆ ಬರೀ ಕುಚ್ಚು ಮಾತ್ರ ಹಾಕೋದಾದರೆ ಹೆಂಗೆ ಹಾಕೋದು ಅಂತ ನೋಡ್ಬೋದು. ಇದಕ್ಕೆ ಬೀಡ್ಸ್ ಕೂಡ ಬಳಸ್ತಾ ಇಲ್ಲ. ಅಂದರೆ ಬರೀ ಸಿಂಪಲ್ ಸಾರಿಗಳಿಗೆ ಬರೀ ಕುಚ್ಚು ಮಾತ್ರ ಸಾಕು ಅನ್ನೋರಿಗೆ ಇರೋಂಥ ಡಿಸೈನ್ ಇದು. ಸಿಂಪಲ್ ಸ್ಯಾರಿಗಳಿಗೆಲ್ಲ ಹಾಕ್ತಾರೆ, ಅಥವಾ ಬರೀ ಕುಚ್ಚು ಮಾತ್ರ ಸಾಕು ನನಗೆ ಡಿಸೈನ್ ಬೇಡ ಅಂತ ಇದ್ದರೆ ಈ ರೀತಿಯ ಕುಚ್ಚು ಹಾಕೋಬೋದು. ನಿಮ್ಮ ಸೀರೆಗೆ ನೀವೇ ಹಾಕೋಬೋದು, ಹೊರಗಡೆ ಕೊಡಬೇಕಾಗಿಲ್ಲ. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಈಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟು ಸಿಂಪಲಾಗಿ ನೋಡಿ ಈ ಥರ 2 ಸಿಂಗಲ್ ಕ್ರೋಶೆ ಮಾಡಿ ಒಂದೇ ಕಡೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೀನಿ. ಆಮೇಲೆ 4 ಚೈನು ಹಾಕ್ಕೋಬೇಕು. ಚೈನ್ ಹಾಕಿದರೆ ಆಯಿತು. ಬರೀ ಚೈನ್ ಗೊತ್ತಿದ್ರೆ ಸಾಕು, ಇದನ್ನು ಮಾಡ್ಕೋಬೋದು ನೀವು. 4 ಚೈನ್ ಹಾಕಿ ಬಟ್ಟೆಗೆ ಈ ಥರ ಅಳತೆ ನೋಡಿಕೊಂಡು ಅಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲೇ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಮತ್ತು 4 ಚೈನು 1 2 3 4 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೋಬೇಕು. ಮತ್ತು 4 ಚೈನು ಈ ಥರ 4 ಚೈನ್ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಬೇಕು. ಬರೀ ಚೈನ್ ಮಾತ್ರ ಮಾಡೋದು ಗೊತ್ತಿದ್ರೆ ಸಾಕು ನಿಮಗೆ. ಕ್ರೋಶೆಯಲ್ಲಿ ಇದನ್ನು ಮಾಡಬಹುದು. ಡೈರೆಕ್ಟಾಗಿ ಕುಚ್ಚು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಈ ಥರ ಮಾಡ್ಕೋಬೋದು. ಡೈರೆಕ್ಟಾಗಿಯೂ ಹಾಕ್ಕೋಬೋದು. ಬೇಬಿ ಕುಚ್ಚು ಒಂದೇ ದೂರದಲ್ಲಿ ಡೈರೆಕ್ಟಾಗಿ ಚುಚ್ಚಿಬಿಟ್ಟು ಹೋಲ್ ಮಾಡಿಬಿಟ್ಟು ಸೀರೆಗೆ ಆ ಥರನೂ ಮಾಡ್ತೀವಿ, ಸೂಜಿಗೆ ಹಾಕಿಬಿಟ್ಟು. ಅದರ ಬದಲು ಇದು ಕ್ರೋಶೆ ಹಾಕಿಬಿಟ್ಟು ಚೈನ್ 4 ಚೈನ್ ಹಾಕಿಬಿಟ್ಟು ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ 4 ಚೈನ್ ಮಾಡಿ 4 ಚೈನು ಬಟ್ಟೆಗೆ ಅಳತೆ ನೋಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಸೇರಿಸಿ. ಹೆಚ್ಚು ಟೈಟ್ ಮಾಡಬೇಡಿ, ಸುಕ್ಕು ಬರುತ್ತೆ. ಮತ್ತು 4 ಚೈನ್ ಸೇರಿಸಿ. ಇದೇ ಥರ ಪೂರ್ತಿ ಸೀರೆ 4 ಚೈನ್ ಮಾಡ್ಕೋಬೇಕು ನೀವು. ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಬೇಬಿ ಕುಚ್ಚು. ಇದು ಅಂದರೆ ಬಿಗಿನರ್ಸ್ ಮಾಡೋಂಥದ್ದು. ಹೆಚ್ಚು ಕುಚ್ಚು ಮಾಡಿ ಗೊತ್ತಿಲ್ಲ ಅನ್ನೋರು, ಅಥವಾ ಸೀರೆಗಳು ಅಷ್ಟೇ ಜನರು ಹೆಚ್ಚು ಡಿಸೈನ್ ಬೇಡ ಅಂತ ಹೇಳುತ್ತಾರಲ್ವ ಅಂಥವ್ರಿಗೆ. ನೋಡಿ ಫುಲ್ಲು 4 ಚೈನ್ ಹಾಕ್ಕೊಂಡಿದ್ದೀನಿ. ಪೂರ್ತಿ ಸೀರೆಗೆ ಆ ಥರ ಹಾಕ್ಕೋಬೇಕು. ಈಗ ನೋಡಿ ಎಂಡಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಸೀರೆ ಎಂಡ್ ಬಂದ ಮೇಲೆ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಈ ಥರ ದಾರ ಕಟ್ ಮಾಡಿ ಅದನ್ನು ಆಚೆ ಎಳೀರಿ, ಟೈಟ್ ಮಾಡಿ ಗಂಟಾಗತ್ತೆ. ಈಗ ಆ ದಾರನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಬ್ಯಾಕ್ ಸೈಡಿಗೆ ತಂದು ಗಮ್ ಮಾಡಿದರೆ ಎಂಡಿಗೆ ಲಾಸ್ಟಿಗೆಲ್ಲ ಆದಮೇಲೆ ಆ ಥರ ಮಾಡಿದರೆ ನೀಟಾಗಿ ಉಳಿಯುತ್ತೆ. ನೋಡಿ ಈ ಥರ ಇರುತ್ತೆ ನೀಟಾಗಿ. ಈಗ ಇದಕ್ಕೆ ಕುಚ್ಚು ಹಾಕಿದರೆ ಆಯಿತು. ಈ 4 ಚೈನಲ್ಲಿ ಕುಚ್ಚು ಹಾಕ್ಕೊಂಡು ಬಂದರೆ ಆಯಿತು. ನೀವು ಹೆಂಗೆ ಬೇಕಾದ್ರೂ ಹಾಕ್ಕೋಬೋದು. ಹತ್ರ ಆದರೂ ಹಾಕ್ಬೋದು, ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೋಬೋದು. ನೋಡಿ ಇದು ಬ್ಯಾಕ್ ಸೈಡು, ಅದು ಫ್ರಂಟ್ ಸೈಡು, ಆಚೆ ಸೈಡು. ನಾನೀಗ ಬ್ಯಾಕ್ ಸೈಡ್ ಮೇಲೆ ಆಗಿ ಇಟ್ಟಿದ್ದೀನಿ, ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ. ನೋಡಿ 100 ಎಳೆ ದಾರನ ಗಮ್ ಹಾಕಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕೆಳಗಿಂದ ಈ ಥರ ಫಸ್ಟ್ 4 ಚೈನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದೇ ದೂರ ಬರುತ್ತೆ 4 ಚೈನ್ ಹಾಕಿದರೆ ನಿಮಗೆ. ಅದಕ್ಕೋಸ್ಕರ ಸುಲಭ ಆಗುತ್ತೆ. ಇದನ್ನು ಈ ಥರ ಎಳೆದು ಕುಚ್ಚು ಒಂದು ಕೈಯಲ್ಲಿ ನೀಟ್ ಮಾಡ್ತಾ ಮೇಲೆ ಎಳ್ಕೊಳ್ಳಿ. ಈ ಥರ ಇದನ್ನು ಮಡಿಸ್ಕೊಳ್ಳಿ. ಎಷ್ಟು ಉದ್ದ ಬೇಕು ಕೊನೆಯಲ್ಲಿ ಸ್ವಲ್ಪ ಕಡಿಮೆ ಉದ್ದ ಇರುವಾಗಲೇ ಈ ಥರ ಮಡಿಸಿಟ್ಕೊಳ್ಳಿ ಕೈಯಲ್ಲಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಸ್ವಲ್ಪ ಉದ್ದ ಇಟ್ಕೊಳ್ಳಿ, ಯಾಕಂದರೆ ಆಮೇಲೆ ಟ್ರಿಮ್ ಮಾಡೋಕ್ಕೆ ಒಂದೇ ರೀತಿ ಬರೋಕ್ಕೆ. ನೋಡಿ ಸೂಜಿಗೆ 2 ಎಳೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. 2 ಎಳೆ ಇದೆ ಇದರಲ್ಲಿ, ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು ಸೂಜಿಲಿ. ಇದರಲ್ಲಿ ಮಿಡ್ಲಲ್ಲಿ ಚುಚ್ಕೊಳ್ಳಿ. ಇಲ್ಲಿ ಮಿಡ್ಲಲ್ಲಿ ಚುಚ್ಕೊಂಡು ಆಚೆ ತನ್ನಿ, ಹೊಲಿಗೆ ಥರ ಹಿಂಗೆ ಉದ್ದಕ್ಕೆ ಎಳೆದ್ಬಿಟ್ಟು ಆ ಎಂಡ್ ಇದೆಯಲ್ವಾ, ಎಂಡ್ ಸ್ವಲ್ಪ ಉದ್ದ ಇರುವಾಗಲೇ ಎಡಗೈ ಹೆಬ್ಬೆರಳಲ್ಲಿ ಈ ದಾರದ ಜೊತೆ ಈ ಕುಚ್ಚಿನ ಜೊತೆ ಹಿಡ್ಕೊಳ್ಳಿ. ಆಮೇಲೆ ಕೆಳಗಿಂದ ಮತ್ತೆ ಚುಚ್ಚೋದು ಬೇಡ, ಜಸ್ಟ್ ಕೆಳಗಿಂದ ಸೂಜಿ ತಂದು ದಾರ ಎಳ್ಕೊಂಡು ಗಂಟು ಮಾಡ್ಕೊಳ್ಳಿ. ದಾರದ ಒಳಗಿಂದ ದೂರ ಸೂಜಿ ತಂದು ನೋಡಿ ಈ ಥರ ಕೆಳಗಿಂದ ಗಂಟು ಆದಮೇಲೆ ನೋಡಿ ಅದು ಗಂಟು ಸೈಡ್ ಅಥವಾ ಬ್ಯಾಕ್ ಸೈಡ್ ಬರಬೇಕು, ಆವಾಗ ಗೊತ್ತಾಗಲ್ಲ ಫ್ರಂಟಿಗೆ. ಈ ಥರ ಬ್ಯಾಕ್ ಸೈಡಿಂದ ತಗೊಂಬನ್ನಿ. ದಾರನ ಈ ಜರಿ ಥ್ರೆಡ್ಡನ್ನು ಅದಕ್ಕೆ ಸ್ವಲ್ಪ ಅಂದರೆ ಜರಿ ಥ್ರೆಡ್ನ ಒಳಗಡೆ ಬರೋ ಥರ ಮಾಡ್ಕೋಬೇಕು ನೀವು. ಈ ಥರ ಮಾಡ್ಕೊಳ್ಳಿ, ಆಗ ಗಂಟಾಗತ್ತೆ. ಅದು ನಾವು ಬಟ್ಟೆಗೆಲ್ಲ ಮಾಡ್ತೀವಲ್ವ ಗಂಟು ಹೊಲಿಯುವಾಗ, ಆ ಥರ ಇದನ್ನು ಎಳ್ಕೊಳ್ಳಿ ಚೆನ್ನಾಗಿ ಟೈಟಾಗಿ.
ಈ ಥರ ಒಂದು 4ರಿಂದ 5 ಸಾರಿ ಮಾಡ್ಕೊಳ್ಳಿ. ಅದು ಜರಿ ಥ್ರೆಡ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕುಚ್ಚಲ್ಲಿ ಮಧ್ಯೆ ಗಟ್ಟಿ ಆದಂಗೂ ಆಗುತ್ತೆ, ಚೆನ್ನಾಗಿ ಕಾಣಲಿಕ್ಕೆ ಇದ್ದಂಗೂ ಆಗುತ್ತೆ. ಅದಕ್ಕೆ ಗೋಲ್ಡನ್ ಕಲರ್ ಜರಿ ಥ್ರೆಡ್ ತೊಗೊಳ್ಳೋದು. ನೋಡಿ ಇದು ಫ್ರಂಟ್ ಸೈಡ್ ನೋಡಿ. ಈಗ ನಾನು ಹಾಕ್ತಿರೋದು ಬ್ಯಾಕ್ ಸೈಡಿಂದ, ಯಾಕಂದರೆ ಗಂಟು ಗೊತ್ತಾಗಬಾರ್ದು ಅಂತ. ಕೊನೆಯಲ್ಲಿ ಆ ಗಂಟಿನ ಒಳಗಿಂದ ಸೂಜಿ ತಗೊಂಡು ಬಂದು ದಾರನ ಎಳ್ಕೊಳ್ಳಿ ಅಷ್ಟೇ. ಗಂಟು ಅಂತ ಏನು ಬೇರೆ ಹಾಕೋದು ಬೇಡ, ಎಳ್ಕೊಂಡ್ರೆ ಗಂಟಾಗತ್ತೆ ಅದು. ಈಗ ಇದನ್ನು ಒಂದೇ ರೀತಿ ಮಾಡಿ ಕಟ್ ಮಾಡ್ಕೊಳ್ಳಿ. ಇದನ್ನು ಟ್ರಿಮ್ ಮಾಡ್ಕೋಬೋದು. ಆಮೇಲೆ ಈಗಲೇ ಬೇಕು ಅಂದರೂ ಟ್ರಿಮ್ ಮಾಡ್ಕೋಬೋದು, ಅಥವಾ ಎಲ್ಲ ಆದಮೇಲೆ ಒಂದೇ ರೀತಿ ನಿಮಗೆ ಬರೋದು ಸುಲಭ ಆಗುತ್ತೆ ಅಂದರೆ ಆವಾಗ ಮಾಡ್ಕೋಬೋದು. ಹೆಂಗೆ ಬೇಕೋ ಹಾಗೆ. ನಾನು ಆಮೇಲೆ ಮಾಡ್ತೀನಿ, ಯಾವಾಗಲೂ ಎಲ್ಲ ಹಾಕಿ ಆದಮೇಲೆ ಆಮೇಲೆ ಒಂದೇ ರೀತಿ ಮಾಡ್ತೀನಿ. ಈಗ ನೋಡಿ ಒಂದು ಬಿಟ್ಟು ಇದು ಹಾಕಿದ್ದೀನಿ ಫಸ್ಟಿಂದ 4 ಚೈನಲ್ಲಿ, ಎರಡನೇದಿಲ್ಲ, ಥರ್ಡ್ 4 ಚೈನಲ್ಲಿ ಈಗ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಸ್ ಹಾಕಿದರೆ ಹತ್ರ ಆಗುತ್ತೆ ಅಂತ ಅಷ್ಟೇ. ಹತ್ರ ಬೇಕು ಅಂದರೆ ಹಾಕೋಬೋದು ನೀವು. ನಾನೊಂದು ಸೀರೆಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗೇ ಕಾಣಿಸುತ್ತೆ. ಬ್ಲ್ಯಾಕ್ ಮತ್ತು ಎಲ್ಲೋ ಹಾಕಿರೋದು ನಾನು. ಅದರಿಂದ 2 ಬ್ಲ್ಯಾಕ್ 2 ಎಲ್ಲೋ 2 ಬ್ಲ್ಯಾಕ್ 2 ಎಲ್ಲೋ ಹಾಕ್ಕೋಬೋದು, ಅಥವಾ 4 ಮಾಡಿ ಹಾಕ್ಕೋಬೋದು. ಆ ಥರ ಈ ಥರ ದಾರ ಎಳ್ಕೊಳ್ಳಿ, ನೀಟ್ ಮಾಡಿಕೊಂಡು ಕೆಳಗೆ ಕೈಯಲ್ಲಿ ನೀಟ್ ಮಾಡಿಕೊಂಡು ಮೇಲೆ ಎಳ್ಕೊಳ್ಳಿ. ಈ ಥರ ನೋಡಿ ಕೈಯಲ್ಲಿ ನೀಟ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಮಡಿಸ್ಕೊಳ್ಳಿ. ಈ ಥರ ಮಡಿಸಿ ಹಿಡ್ಕೊಂಡು ಈಗ ಸೂಜಿ ದಾರ, ಸೂಜಿಗೆ ಗೋಲ್ಡನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ, ಇದು ಜರಿ ಥ್ರೆಡ್ಡು ಗೋಲ್ಡನ್ ಕಲರು. ಮಿಡ್ಲಲ್ಲಿ ಚುಚ್ಚಿ ಆಚೆ ತನ್ನಿ. ಫಸ್ಟ್ ಮಾತ್ರ ಚುಚ್ಚೋದು, ಆಮೇಲೆ ಚುಚ್ಚಲಿಕ್ಕಿಲ್ಲ. ಈ ಥರ ಚುಚ್ಚಿಬಿಟ್ಟು ಲಾಸ್ಟ್ ಎಂಡ್ ಇದೆಯಲ್ವ, ಎಂಡನ್ನು ಈ ಹೆಬ್ಬೆರಳಿನ ಜೊತೆಯಲ್ಲಿ ಹಿಡ್ಕೊಳ್ಳಿ. ನಾನು ಗಂಟು ಹಾಕಿಲ್ಲ, ಅದಕ್ಕೆ ಗಂಟು ಹಾಕಿದ್ರೂ ಆಚೆ ಬರೋ ಚಾನ್ಸಸ್ ಇದೆ. ಅದಕ್ಕೆ ಹಿಂಗೆ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಉದ್ದ, ನಮ್ಮ ಕುಚ್ಚು ಎಷ್ಟಿದೆಯೋ ಅಷ್ಟು ಉದ್ದ ಬರುತ್ತೆ. ಈಗ ಕೆಳಗಿಂದ ಸೂಜಿ ತಗೊಂಡೋಗಿ ನೋಡಿ, ಆ ಜರಿ ಥ್ರೆಡ್ನ ಒಳಗಡೆ ಬರುತ್ತೆ. ಜರಿ ಥ್ರೆಡ್ ಆಚೆ ಇದೆ ನೋಡಿ, ಇದು ಗಂಟು ಥರ ಆಗುತ್ತೆ ನೋಡಿ. ಆ ಪಕ್ಕದ ಕುಚ್ಚಿನ ದಾರನ ಸಿಕ್ಕಾಕೋಬಾರ್ದು, ಚೆನ್ನಾಗಿ ಆಗಲ್ಲ ಅದು. ಅದನ್ನು ತೆಗೆದುಕೊಳ್ಳಿ, ನೋಡ್ಕೊಳ್ಳಿ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಕುಚ್ಚಿನ ದಾರ ಸಿಗಬಾರ್ದು ಅದು ನೋಡಿ. ಈ ಥರ ಮಾಡಿಬಿಟ್ಟು ನೋಡಿ ಅದನ್ನು ಒಂದು ಸುಂದ್ಕೊಳ್ಳಿ ಜರಿನ, ಆವಾಗ ಗಂಟಾಗುತ್ತೆ. ಅದು ಬ್ಯಾಕ್ ಸೈಡಿಗೆ ಬರುತ್ತೆ ಆ ಗಂಟುಗಳೆಲ್ಲ, ನಮ್ಗೆ ಗೊತ್ತಾಗಲ್ಲ. ಫ್ರಂಟ್ ಸೈಡಲ್ಲಿದ್ದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಫ್ರಂಟ್ ಸೈಡಲ್ಲಿ ಬರೀ ಜರಿ ಮಾತ್ರ ಇರುತ್ತೆ. 4ರಿಂದ 5 ಸಾರಿ ಈ ಥರ ಸುತ್ಕೊಳ್ಳಿ. ಈ ಥರ ನೋಡಿ. ಇದೀಗ ಫ್ರಂಟ್ ಸೈಡಲ್ಲಿ ಬರೀ ಜರಿ ಮಾತ್ರ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತೋರಿಸ್ತೀನಿ, ಈಗ ಕಾಣಲಿಲ್ಲ ಅಂದರೆ. ಈಗ ನೋಡಿ ಆ ಗಂಟಿನ ಒಳಗಿಂದ, ಅಂದರೆ ಗಂಟುಗಳಿರುತ್ತಲ್ವ, ಅದರ ಒಳಗಿಂದ ಹಿಂಗೆ ಸೂಜಿ ತಂದರೆ ಆಯಿತು. ಜಸ್ಟ್ ಅಷ್ಟು ತಂದರೆ ಸಾಕು. ಈಗ ಮತ್ತೆ ಎಷ್ಟು ಉದ್ದ ಕುಚ್ಚಿದೆ ಅಷ್ಟು ಉದ್ದ ಇಟ್ಕೊಂಡು ಕುಚ್ಚಿನ ಎಂಡಲ್ಲಿ ಕಟ್ ಮಾಡ್ಕೊಳ್ಳಿ ಅಲ್ಲಿ. ಈಗ ಇದನ್ನು ಇನ್ನು ಆ ಥರ ಎಲ್ಲನೂ ಹಾಕ್ಕೊಂಡು ಕೊನೆಗೆ ಟ್ರಿಮ್ ಮಾಡ್ಕೋಬೇಕು ನೋಡಿ. ಈಗ ಹಿಂಗಿದೆ, ಇದನ್ನು ಹಿಂಗೆ ಹಿಡ್ಕೊಂಡು ಟ್ರಿಮ್ ಮಾಡ್ಕೋಬೇಕು. ತೋರಿಸ್ತೀನಿ ಈಗ ನಾನು. ಈ ಥರ ಈಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡಿ ಇದನ್ನು ಹಿಂಗೆ ಮುದ್ದೆ ಮಾಡಿ ಹಿಡ್ಕೊಂಡು ಕೈ ಅಳತೆಯಲ್ಲಿ ಮಾಡ್ಕೊಳ್ಳಿ. ನೋಡಿ ಬೆರಳಲ್ಲಿ ಗಾಯ ಒಂಥರ ಮಾರ್ಕ್ ಇರುತ್ತಲ್ಲ ನಮಗೆ ಬೆರಳಲ್ಲಿ, ಮಾರ್ಕನ್ನು ಅಳತೆಗೆ ಇಟ್ಕೊಳ್ಳಿ. ಜರಿ ಥ್ರೆಡ್ಡನ್ನು ಕೈಯಲ್ಲಿ ಇಟ್ಬಿಟ್ಟು ಅಳತೆ, ಅದನ್ನೇ ಒಂದು ಅಳತೆಯಾಗಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ ನಿಮಗೆ. ಅದನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ನೀಟಾಗಿ. ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ. ಆ ಕಡೆಯಿಂದ ಬ್ಯಾಕ್ ಸೈಡು ಫ್ರಂಟ್ ಸೈಡೆಲ್ಲ 2 ಕಡೆಯಿಂದಲೂ ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡ್ರೆ ನೀಟಾಗತ್ತೆ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟನ್ನು ಅದೇ ಥರ ಮಾಡ್ಕೊಳ್ಳಿ. ಎಲ್ಲ ಒಂದೇ ರೀತಿ ಮಾಡ್ಕೊಳ್ಳಿ, ಒಂದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಅದೆಲ್ಲ ಒಂದೇ ರೀತಿ ಆಗುತ್ತೆ. ಉದ್ದ ಸಣ್ಣ ಎಲ್ಲ ಆಗೋದೇ ಇಲ್ಲ. ಇದನ್ನು ಶೇಪ್ ಕೊಟ್ಟು ಸ್ವಲ್ಪ ನೋಡಿ, ಈ ಥರ ಬರುತ್ತೆ. ಎಲ್ಲನೂ ಅದೇ ಥರ ಮಾಡ್ಕೊಳ್ಳಿ, ಒಂದೇ ರೀತಿ. ಉದ್ದ ಇರೋದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಿಂದಿಂದ ಮುಂದಿಂದ 2 ಸೈಡಿಂದಲೂ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸುಲಭವಾಗಿ ಬೇಗ ಆಗುತ್ತೆ, ಅರ್ಧ ಗಂಟೆಲಿ ಆಗುತ್ತೆ. ಅಂದರೆ ಪೂರ್ತಿ ನಿಮಗೆ ದಾರ 6 ಎಳೆ ದಾರ ಮಾಡೋದು, ಆಮೇಲೆ ಕುಚ್ಚು ಮಾಡೋದೆಲ್ಲ ಮಾಡಿದ್ರೂ 2 ಗಂಟೆ ಒಳಗಡೆ, 1.5-2 ಗಂಟೆ ಒಳಗಡೆ ಆಗುತ್ತೆ. ಇದು ಎಲ್ಲನೂ ಸೇರಿಸಿದ್ರು, ಬರೆ ಹಾಕೋದಾದ್ರೆ, ಕುಚ್ಚು ಹಾಕೋದಾದ್ರೆ, ಚೈನ್ ಹಾಕೋದಾದ್ರೆ ಅರ್ಧ ಗಂಟೆ ಒಳಗಡೆ ಆಗುತ್ತೆ. ಬೇಗ ಆಗುವಂತಹ ಡಿಸೈನು, ಸಿಂಪಲ್ ಡಿಸೈನ್, ಬೇಸಿಕ್ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು ಇದನ್ನು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೆಲವು ಸೀರೆಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬರೀ ಕುಚ್ಚುಗಳು ಮಾತ್ರ, ಬೇರೆ ಏನು ಬೇಕಾಗಿಲ್ಲ, ಬರೀ ಕುಚ್ಚು ಮಾತ್ರ ಹಾಕ್ಕೊಂಡೋದ್ರೆ ಆಯಿತು. ತುಂಬ ಸುಲಭ ನೋಡಿ. ಎಲ್ಲ ಟ್ರಿಮ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸಾರಿಗಳಿಗೆ, ಹೆಚ್ಚು ಗ್ರ್ಯಾಂಡ್ ಬ್ರೈಡಲ್ ಅಲ್ಲದಿರೋ ಸಾರಿಗಳಿಗೂ ಎಲ್ಲ ಮಾಡ್ಬೋದು. ಕೆಲವು ಜನ ಬ್ರೈಡಲ್ ಸಾರಿಗಳಿಗೂ ಇದನ್ನೇ ಮಾಡಿಸ್ತಾರೆ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತಲ್ವ ಬರೀ ಕುಚ್ಚು,
ಚೆನ್ನಾಗಿರತ್ತೆ ಅಂತ ಬರೀ ಬೇಬಿ ಕುಚ್ಚು ಹಾಕಿಸ್ತಾರೆ. ಸಾಮಾನ್ಯ ಸೀರೆಗಳಿಗೂ ಬೇಬಿ ಕುಚ್ಚು ಹಾಕಿಸ್ತಾರೆ. ತುಂಬ ಚೆನ್ನಾಗಿರತ್ತೆ ಇದು. ನೀವೇ ಮಾಡ್ಕೋಬೋದು ನಿಮ್ಮ ಸೀರೆಗಳಿಗೆ, ಆಚೆ ಕಡೆ ಕೊಡಬೇಕಾಗಿಲ್ಲ. ಹೆಚ್ಚು ಕ್ರೋಶ ಗೊತ್ತಿಲ್ಲ ಅಂದ್ರೂ ಮಾಡ್ಕೋಬೋದು. 4 ಚೈನ್ ಮಾತ್ರ ಹಾಕೋ, ಚೈನ್ ಒಂದು ಗೊತ್ತಿದ್ರೆ ಆಯಿತು, ಮಾಡ್ಕೋಬಹುದು. ತುಂಬ ಸುಲಭ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.